ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಹಿಳೆಯರೇ ದೊಡ್ಡ ಕಂಟಕವಾದ ಸಂಸತ್ನಲ್ಲಿ ಮಹಿಳಾ ಮಣಿಗಳು ಎಚ್ಚುತ್ತಾ ಇರುವಂತಹ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ತಬ್ಬಿಬ್ಬಾಗಿದ್ದಾರ. ಹಾಗಾದ್ರೆ ಪ್ರಧಾನಿಯನ್ನೇ ತಮ್ಮ ಪ್ರಶ್ನೆಗಳಿಂದ ಕಟ್ಟಿ ಹಾಕಿದಂತಹ ಮಹಿಳಾ ನಾಯಕಿಯರು ಯಾರ್ಯಾರು? ಏನಿದು ವಿಚಾರ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಪ್ರಧಾನಿ ಮೋದಿ ಸಂಸತ್ನಲ್ಲಿ ಧರ್ಮ ರಾಜಕಾರಣ. ಆ ಕಾಲದಲ್ಲಿ ಕಾಂಗ್ರೆಸ್ ಹಾಗ್ ಮಾಡಿತ್ತು, ಹೇಗ್ ಮಾಡಿತ್ತು ಅಂತ ಗಂಟೆಗಟ್ಲೆ ಮಾತಾಡೋದನ್ನ ಬಿಟ್ರೆ ಯಾರಾದ್ರೂ ವ್ಯಾಲಿಡ್ ಪ್ರಶ್ನೆ ಕೇಳಿದಾಗ ಬಾಯೇ ಬಿಡೋದಿಲ್ಲ. ಈ ರೀತಿ ಸಮರ್ಪಕ ಪ್ರಶ್ನೆ ಕೇಳೋದ್ರಲ್ಲಿ ಮಹಿಳೆಯರೇ ಇಲ್ಲಿ ಬಹುಪಾಲಿದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಪ್ರಧಾನಿ ಸಾಮ್ರಾಜ್ಯ ತತ್ತರಿಸಿ ಹೋಗುತ್ತೆ. ಅಂತಹ ಗಟ್ಟಿಗಿತ್ತಿ ಮಹಿಳಾ ಸಂಸದೆಯರು ಬೇರಾರು ಅಲ್ಲ, ಮಹುವಾ ಮೊಹಿತ್ರಾ, ಸುಪ್ರಿಯಾ ಸುಳೆ, ಕನಿಮೋಳಿ. ಸಾರ್ವಜನಿಕವಾಗಿ ಬಹಳ ಪ್ರಬುದ್ಧತೆಯಿಂದ, ಗಾಂಭೀರ್ಯದಿಂದ, ಸಮರ್ಪಕವಾಗಿ ಮಾತನಾಡುವಂತಹ ಲಿಸ್ಟ್ ನಲ್ಲಿ ಈಗ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಹಿತ್ರಾ ಅದಾನಿ ಸಮೂಹದ ಮೇಲಿನ ಆರೋಪಗಳು ಮತ್ತು ಸರ್ಕಾರದ ನಡುವಿನ ಸಂಬಂಧದ ಬಗ್ಗೆ ನಿರಂತರವಾಗಿ ಪ್ರಶ್ನಿಸ್ತಾನೆ ಬಂದಿದ್ದಾರೆ. ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಅಸಹಿಷ್ಣುತೆ ಮತ್ತು ಯಾವ ರೀತಿ ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳ ಧ್ವನಿಯನ್ನ ಹತ್ತಿಕ್ತಾ ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ರು. ಇತ್ತೀಚಿನ ಅಧಿವೇಶನದಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಸಿಆರ್ಪಿಎಫ್ ಜವಾನರ ಹತ್ಯೆ ಮತ್ತು ಸರ್ಕಾರದ ಭದ್ರತಾ ವೈಫಲ್ಯಗಳ ಬಗ್ಗೆ ಡೇಟಾ ಸಮೇತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತೊಟಿಕ್ ಪಿಟಿಕ್ ಅಂದಿರಲಿಲ್ಲ. ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಸಾಮಾನ್ಯ ಜನರ ಮೇಲೆ ಜಿಎಸ್ಟಿ ಪರಿಣಾಮ, ಹಣದುಬ್ಬರ ಮತ್ತು ತೆರಿಗೆ ನೀತಿಗಳಿಂದ ಮಧ್ಯಮ ವರ್ಗದವರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರು. ದೇಶದಲ್ಲಿ ನಿರುದ್ಯೋಗದ ದರ ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಯ ವೈಫಲ್ಯದ ಬಗ್ಗೆ ಅವರು ಕೇಳಿದಂತಹ ಪ್ರಶ್ನೆಗಳು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿತ್ತು. ಡಿಎಂಕೆ ಸಂಸದೆ ಕನಿಮೋಳಿ ದಕ್ಷಿಣ ಭಾರತದ ಮೇಲೆ ಹಿಂದಿ ಭಾಷೆಯನ್ನ ಬಲವಂತವಾಗಿ ಹೇರ್ತಾ ಇರೋದ್ರ ಬಗ್ಗೆ ಸಂಸತ್ನಲ್ಲಿ ಹಲವಾರು ಬಾರಿ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಇನ್ನು ಈ ಮಹಿಳಾ ನಾಯಕಿಯರ ಪ್ರಶ್ನೆಗೆ ಕೇಂದ್ರ ಸರ್ಕಾರ ತಬ್ಬಿಬ್ಬಾಗಿತ್ತು. ಇನ್ನು ಕರ್ನಾಟಕದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಸ್ಪಷ್ಟವಾಗಿ ಹಿಂದಿಯಲ್ಲಿ ಮಾತನಾಡಿ ಎಲ್ಲರ ಗಮನ ಸೆಳೆದಿದ್ರು. ಒಟ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಅಧಿಕಾರಿಗಳ ಖದರ್ ಬದಲಾಗಿರೋದಂತೂ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.